ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಅಧಿಕ ಮಾಸದಲ್ಲಿ ಶ್ರವಣ ನಕ್ಷತ್ರ ಬಂದರೆ ಅದು ತುಂಬಾ ವಿಶೇಷವಾದ ದಿನವಾಗಿರುತ್ತದೆ. ಏಕೆಂದರೆ ಈ ಶ್ರವಣ ನಕ್ಷತ್ರವನ್ನು ಭಗವಾನ್ ವಿಷ್ಣುವಿನ ನಕ್ಷತ್ರ ಅಂತಲೂ ಕೂಡ ಕರೆಯಲಾಗುತ್ತದೆ. ಅಧಿಕ ಮಾಸದಲ್ಲಿ ದಾನವನ್ನು ಮಾಡಬೇಕು, ಹಾಗೆಯೇ ಉಪವಾಸದ ವ್ರತವನ್ನು ಮಾಡಬೇಕು. ಆದರೆ ಪ್ರತಿದಿನವೂ ಕೂಡ ಅಧಿಕ ಮಾಸದಲ್ಲಿ ದಾನ ಮತ್ತು ಉಪವಾಸದ ವ್ರತವನ್ನು ಮಾಡುವುದಕ್ಕೆ, ಅಧಿಕ ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಆಗಲ್ಲ ಅನ್ನೋದಾದರೆ ಅಧಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹಾಗೆಯೇ ದ್ವಾದಶಿ ಆಗಿರ್ಬೋದು, ಇಂತಹ ದಿನಗಳಲ್ಲಿ ಪಂಚಮಿ ದಿನಗಳಲ್ಲಿ ಉಪವಾಸ ಮಾಡ್ಬೋದು, ಹಾಗೆಯೇ ದಾನಗಳನ್ನು ಮಾಡ್ಬೋದು ಅಂತ ತಿಳಿದುಕೊಂಡಿದ್ದೀವಿ. ಹಾಗೆಯೇ ಈ ಅಧಿಕ ಮಾಸದಲ್ಲಿ ಬರುವಂತಹ ಅಪರೂಪವಾದ ಶ್ರವಣ ನಕ್ಷತ್ರದ ದಿನದಂದು ಕೂಡ ಉಪವಾಸವನ್ನು ಮಾಡಬೇಕು. ಈ ರೀತಿಯಾಗಿ ಶ್ರವಣ ನಕ್ಷತ್ರದಲ್ಲಿ ಉಪವಾಸವನ್ನು ಮಾಡುವುದನ್ನು ವಿಷ್ಣು ಪಂಚಕ ಅಂತ ಕರೆಯಲಾಗುತ್ತದೆ. ಅತ್ಯಂತ ಮಂಗಳಕರ ಅಂತಲೇ ಹೇಳ್ತಾರೆ. ಹಾಗಾಗಿ ಈ ಶ್ರವಣ ನಕ್ಷತ್ರದಲ್ಲಿ, ಅದರಲ್ಲೂ ಅಧಿಕ ಮಾಸದಲ್ಲಿ ಬಂದಿರುವಂತಹ ಶ್ರವಣ ನಕ್ಷತ್ರದಂದು ದಾನ ಆಗಿರ್ಬೋದು, ದೇವರ ಪೂಜೆ, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಜೊತೆಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು. ಏನು 33 ಸಂಖ್ಯೆಗೆ ಅಧಿಕ ಮಾಸದಲ್ಲಿ ಒಂದು ವಿಶೇಷ ಇದೆಯೋ, ಆ ಒಂದು 33 ಸಂಖ್ಯೆಯಲ್ಲೇನೆ ಅಧಿಕ ಮಾಸದ ಶ್ರವಣ ನಕ್ಷತ್ರದ ದಿನದಂದು ತುಪ್ಪದ ದೀಪಾರಾಧನೆಯನ್ನು, ಆರತಿಯನ್ನು ಮಹಾಲಕ್ಷ್ಮಿಗೆ ಮನೆಯಲ್ಲಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು, ಮುಖ್ಯವಾಗಿಯೇ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಮನೆಯಲ್ಲಿ ನಿವಾರಣೆಯಾಗಿ ಸುಖ ಶಾಂತಿ ಅನ್ನೋದು ಮನೆಯಲ್ಲಿ ನೆಲೆಯಾಗುತ್ತೆ. ಹಾಗೆಯೇ ಮನೆಯೂ ಕೂಡ ಸಮೃದ್ಧಿಯಾಗಿ ಬೆಳೆಯುತ್ತದೆ. ನಾಳೆ ಜೂನ್ 5ನೇ ತಾರೀಕು ಶ್ರವಣ ನಕ್ಷತ್ರವು ಬಂದಿದೆ. ಈ ಶ್ರವಣ ನಕ್ಷತ್ರದ ಸಮಯ ಬಂದು ಜೂನ್ 5ನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ 3:43 ಪ್ರಾರಂಭವಾಗಿ ಜೂನ್ 6ನೇ ತಾರೀಕು ಶನಿವಾರದಂದು ಬೆಳಗ್ಗೆ 6:32 ಮುಕ್ತಾಯವಾಗುತ್ತದೆ. ಜೂನ್ 5ನೇ ತಾರೀಕು ಶುಕ್ರವಾರ ಪೂರ್ತಿಯಾಗಿ ಶ್ರವಣ ನಕ್ಷತ್ರ ಇರುತ್ತದೆ. ಹಾಗಾಗಿ ಅಂದಿನ ದಿನದಂದು ಈ ಅಧಿಕ ಮಾಸದ ದಾನವನ್ನು ಕೊಡ್ಬೋದು, ಹಾಗೆಯೇ ಉಪವಾಸದ ವ್ರತವನ್ನು ಕೈಗೊಳ್ಬೋದು. ಹಾಗೆಯೇ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ವಿಶೇಷವಾದ 33 ತುಪ್ಪದ ದೀಪದ ಆರತಿಯನ್ನು ಕೂಡ ಮಹಾಲಕ್ಷ್ಮಿಗೆ ಆ ದಿನದಂದು ಬೆಳಗಬಹುದು. ತುಂಬಾ ಒಂದು ಮಂಗಳಕರವಾದ ದಿನ. ನೀವು ಅಧಿಕ ಮಾಸದಲ್ಲಿ ಇನ್ನೂ ಪೂಜೆಯನ್ನು ಮಾಡಿಲ್ಲ, ಅಧಿಕ ಮಾಸದ ಒಂದು ದಿನನೂ ಕೂಡ ವ್ರತವನ್ನು ಆಚರಣೆ ಮಾಡಿಲ್ಲ, ದಾನವನ್ನು ಮಾಡಿಲ್ಲ ಅನ್ನುವವರು ಜೂನ್ 5ನೇ ತಾರೀಕು ಶುಕ್ರವಾರದಂದು ಬಂದಿರುವಂತಹ ಶ್ರವಣ ನಕ್ಷತ್ರದ ದಿನದಂದು ಕೂಡ ದಾನವನ್ನು ಮಾಡುವುದರಿಂದ ದುಪ್ಪಟ್ಟು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಸೊ ಆ ದಿನ ಪೂರ್ತಿಯಾಗಿ ಶ್ರವಣ ನಕ್ಷತ್ರ ಇರೋದ್ರಿಂದ ನೀವು ಅವತ್ತಿನ ದಿವಸ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ತುಪ್ಪದ ದೀಪಾರಾಧನೆಯನ್ನು ಮಾಡ್ಬೋದು. ತುಪ್ಪದ ದೀಪಾರಾಧನೆಯನ್ನು ಮಾಡುವುದಕ್ಕೆ 33 ಪುಟ್ಟ ಪುಟ್ಟ ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಗಳನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಮಣ್ಣಿನ ದೀಪಗಳು ಒಡೆದೋಗಿರಬಾರ್ದು, ಬಿರುಕು ಬಿಟ್ಟಿರಬಾರ್ದು. ತುಂಬ ಚೆನ್ನಾಗಿರುವಂಥ ದೀಪಗಳನ್ನು ತೆಗೆದುಕೊಂಡು ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಒಳಗೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಮಧ್ಯದಲ್ಲಿ ಹಾಕಿ 33 ಮಣ್ಣಿನ ದೀಪಗಳನ್ನು ಕೂಡ ಆ ತಟ್ಟೆಯಲ್ಲಿ ಜೋಡಿಸಿಕೊಳ್ಳಿ. ನಂತರ ಎಲ್ಲ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಹಚ್ಚಬೇಕು. ತುಪ್ಪವನ್ನು ಹಾಕಿ ನಾವು ದೀಪವನ್ನು ಹಚ್ಚುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅಂತೆ. ಹಾಗಾಗಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ, ನಿಮಗೆ ತುಪ್ಪ ಹಾಕೋದಕ್ಕೆ ಆಗ್ತಾ ಇಲ್ಲ, ಅನುಕೂಲ ಇಲ್ಲ ಅಂತ ಅನ್ನುವವರು ನೀವು ದಿನನಿತ್ಯ ದೇವರಿಗೆ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ತೀರೋ ಅದೇ ಎಣ್ಣೆಯನ್ನು 33 ದೀಪಗಳಿಗೆ ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಇರುತ್ತೆ, ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇರುತ್ತೆ, ಅಥವಾ ಲಕ್ಷ್ಮೀ ಶ್ರೀಮನ್ನಾರಾಯಣರ ಫೋಟೋ ಇರುತ್ತೆ. ಯಾವುದಾದ್ರೂ ಒಂದು ಮಹಾಲಕ್ಷ್ಮಿ ಇರುವಂಥ ಒಂದು ಫೋಟೋವನ್ನು ಇಟ್ಟು ನೀವು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ, ಫೋಟೋ ಇಲ್ಲ ಅನ್ನುವವರು ವಿಗ್ರಹನಾದರೂ ಇರುತ್ತಲ್ವ, ವಿಗ್ರಹವನ್ನು ಸ್ವಚ್ಛ ಮಾಡಿಕೊಂಡು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ನಂತರ ಹೂಗಳಿಂದ ಅಲಂಕಾರ ಮಾಡಿ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನಂತರ ಒಂದು ನೈವೇದ್ಯವನ್ನು ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ನೀವು ಈ 33 ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು. ಏನು ತಟ್ಟೆಯಲ್ಲಿ 33 ಮಣ್ಣಿನ ದೀಪಗಳನ್ನು ಇಟ್ಕೊಂಡಿರ್ತೀರಲ್ಲ, ದೀಪಗಳನ್ನು ಹಚ್ಚಿ ನೀವು ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಿ ನಂತರ ಆ ತಟ್ಟೆಯನ್ನು ಅಲ್ಲೇ ಇಟ್ಬಿಡಿ. ನೀವೇ ಆ ದೀಪಗಳನ್ನು ಆರಿಸೋದಕ್ಕೆ ಹೋಗಬೇಡಿ. ಅದಾಗದೆ ಆ ಶಾಂತವಾದ ನಂತರ ಆ ದೀಪಗಳನ್ನು ತೆಗೆದಿಟ್ಟು ನೀವು ಮತ್ತೆ ಮುಂದಿನ ಸಲ ಯಾವಾಗಾದರೂ ನೀವು ದೀಪಗಳನ್ನು ಹಚ್ಚೋದಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಜೂನ್ 5ನೇ ತಾರೀಕು ಶುಕ್ರವಾರ ಪೂರ್ತಿಯಾಗಿ ಶ್ರವಣ ನಕ್ಷತ್ರ ಇರೋದ್ರಿಂದ ನೀವು ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ಯಾವಾಗ ಆಗುತ್ತೋ ಆಗ ನೀವು ಈ ತುಪ್ಪದ ದೀಪಾರಾಧನೆಯನ್ನು ಮಾಡ್ಬೋದು. ಬೆಳಗ್ಗೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಶುಭ, ತುಂಬಾ ಒಂದು ಶುಭವಾದ ಫಲಗಳು ದೊರೆಯುತ್ತವೆ. ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಬೆಳಗ್ಗೆ ಒಂದು 8 ಗಂಟೆ ಒಳಗೆ ನೀವು ತುಪ್ಪದ ದೀಪಾರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ. ಅದಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಒಂದು 5:30ರಿಂದ 7 ಗಂಟೆಯ ಒಳಗೆ, ಒಂದು 6 ಗಂಟೆ ಇಲ್ಲ 7 ಗಂಟೆಯ ಒಳಗೆ ನೀವು ತುಪ್ಪದ ದೀಪಾರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬಹುದು. ಯಾರೂ ಕೂಡ ಈ ಶ್ರವಣ ನಕ್ಷತ್ರದ ದಿನವನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಏನಾದರೂ ಒಂದು ಶುಭ ಕೆಲಸಗಳನ್ನು ಅಂದಿನ ದಿನದಂದು ಮಾಡಿ.
ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.